ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. SIR ಮತದಾರರ ಪರಿಷ್ಕರಣಾ ಪಟ್ಟಿ ದೊಡ್ಡ ಗೊಂದಲ ಹಿಡಿದು ಬಿಟ್ಟದ. ಎಲ್ಲ ಪಕ್ಷಗಳು ಗಾಬರಿ, ಎಲ್ಲಿ ನಮ್ಮ ಹೊಟ್ಟು ಕಟ್ಟಾಗ್ತಾವ, ನಮ್ಮ ಜನರು ಕಟ್ಟಾಗ್ತಾವ, ಏನಾಗ್ತದೆ ಅಂತೇಳಿ. ಮತ್ತು ಅದರಲ್ಲೂ ಮುಸ್ಲಿಂ ಕಮ್ಯುನಿಟಿಯಲ್ಲಂತೂ ಭಾಳಷ್ಟು ಗದ್ದಲ ಶುರು ಆಗಿಬಿಟ್ಟದ. ನಾವು ಬಂಗ್ಲಾಗಳತಿ ಅಂತ ತೆಗೆದು ಹಾಕ್ತಾರೋ ಮತ್ತೇನೋ ಮಾಡ್ತದೆ ಅವರಲ್ಲೇ. ಅದೇ ಕಾಲಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರು ಕಾಂಗ್ರೆಸ್ಸಿಗರು ತಮ್ಮ ಬೇಕಾದಂಥ ಮುಸಲ್ಮಾನ್ ಹೋಟ್ ಯಾರೆಲ್ಲ ಉಳಿಸ್ಕೋತಾರೋ ಅನ್ನೋಂಥ ಆತಂಕ NDA ಅಂದ್ರೆ ನಮ್ಮ BJP ಮತ್ತು JDS ಅವ್ರಿಗೆ. ಹೀಗಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ನಡೀತಾ ಇದ್ದಾವೆ. ಇವ್ರ ಮಧ್ಯದಲ್ಲಿ ಪಾಪ ಈ ನೌಕರರು ಒತ್ತಡದಲ್ಲಿದ್ದಾರೆ. ಹೌದು, ಅವರು ಮತದಾರರಿದ್ದಾರೆ, ಅಲ್ಲಿ ಹೋಗಿ ಅವ್ರು ನೋಡಿಕೊಂಡು ಸಮಾಧಾನಲ್ಲೇ ಪ್ರಯತ್ನ ಮಾಡಬೇಕು. ಇದಕ್ಕೆಲ್ಲ ನಾವು ಕೊಟ್ಟಿದ್ದ ಸಮಯ ಎಷ್ಟಪ್ಪ? ಈ ಒಂದು 29 ತಾರೀಕು ಕೊಟ್ಟಿವಿ. ಒಂದು ತಿಂಗಳದಾಗ ಮತ್ತೊಂದು ಇದು ಮಾಡುವಂಥ ಪರಿಷ್ಕಾರ ಮಾಡುವಂಥದ್ದು ಇನ್ನೂ ಟೈಮ್ ಭಾಳ ಇಲ್ಲಲ್ಲ, ಜೋರದಾರ. ಅದೇ ದಿಶೆಯಲ್ಲೇ ನಾಗರಿಕರ ಒಂದು ಏನು ಮತಕಾವಲು ಸಮಿತಿ ಅದಲ್ಲ, ಅವ್ರಿದ್ದವ್ರು ಹೇಳ್ತಾಯಿದ್ರೆ ಒಂದು 6 ತಿಂಗಳು ಕೊಡ್ಬೇಕ್ರಿ. ಇದನ್ನು ಪ್ರತಿಯೊಂದು ಮನೆಗೆ ಹೋಗಿ ಅವ್ರಿಂದ ಕರೆದು ಮಾತಾಡಿಸಿ ತಮ್ಮ ಏರಿಯಾದಲ್ಲಿ ಜನರು, ಯಾಕಂದ್ರೆ ಒಂದೊಂದು ಏರಿಯಾದಲ್ಲಿ 1000-2000 ಇರ್ತಾರೆ. ಒಂದು ಬೂತ್ನಲ್ಲೇ ಒಂದು 1400 ಥರ ಇರ್ತಾರೆ. ಆ 1400 ಕುಟುಂಬಗಳೆಲ್ಲ ಭೇಟಿ ಆಗ್ಬೇಕಲ್ಲ. ಭೇಟಿಯಾಗಿ 1400 ದಿನಕ್ಕೆ ಎಷ್ಟು ಆಗ್ತದೆ? ಈಗ ಲಿಸ್ಟದ ಆ ಮಾತು ಬೇರೆ, ಲಿಸ್ಟ್ ಜೊತೆಗೆ ಹೊಸದು ಬಂದಿರ್ತಾರೆ, ಎಲ್ಲೆಲ್ಲೂ ಬೇರೆ ಕಡೆ ಹೋಗಿರ್ತಾರೆ, ಅಲ್ಲಿಂದ ಬರಬೇಕಾಗ್ತದೆ. ಟೈಮ್ ಇರ್ತದೆ, ಬೇರೆ ಪ್ರದೇಶ ಹೋಗಿರ್ತಾರೆ, ಅದು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಡಿದಾರೆ ಎಲ್ಲ ಚೆಕ್ ಮಾಡಬೇಕಾಗ್ತದೆ. ಅದಕ್ಕೆ ಈ ಒಂದು ಕೇವಲ ಒಂದು ತಿಂಗಳಲ್ಲೇ ಈ ಎಲ್ಲ ಪ್ರಕ್ರಿಯೆಯಾಗಿ ಆನಂತರದಲ್ಲಿ ಮತ್ತದು ಅರಿಗಿ ನಡೆಯುವಂಥದ್ದು. ಇದು ಒಟ್ಟು ಗೊಂದಲನ. ಅದಕ್ಕೆ ಇದನ್ನು ಎಷ್ಟು ಸಾಧ್ಯ ಅಷ್ಟು ಒಂದಿಷ್ಟು ಸಮಯ ಹೆಚ್ಚು ಕೊಟ್ಟು, ವಿಶೇಷವಾಗಿ ದೋಷಪೂರಿತ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ಬಳಸಬಾರದು ಅಂತ ಹೇಳೋದು. ಸಾಫ್ಟ್ವೇರ್ದಾಗ ಸ್ವಲ್ಪ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವು ಕಟ್ ಮಾಡಿ ಅಂಥದ್ದು ಅದು ಮಾಡಲಾರ್ದ ಪ್ರತಿಯೊಬ್ಬ ಮತದಾರರನ್ನು ಒಂದು 6 ತಿಂಗಳು ವರ್ಷ ತೊಗೊಂಡು ಅವರಿಗೆ ನಿಧಾನಕ್ಕೆ ಮಾಡುವಂಥ ಕೆಲಸ. ಯಾಕಂದರೆ ಈಗ ನೋಡಿರಿ, ಆ ಒತ್ತಡಕ್ಕೊಳಗಾಗಿ ಒಂದು ನೌಕರರು, ಒಂದು ಇವು ಏನು BLO ಇದ್ದಾರೆ, ಅದು ಒಂದು ಸ್ಕೂಲ್ ಟೀಚರ್ ಇರ್ತಾರೆ, ಅವ್ರಿಗೂ ಒಂದು ಭಯ ಇರ್ತದೆ, ನಾವು ತಪ್ಪಿದೆವು ಮಾಡಿದ್ವಿ ಅಂತೇಳಿ. ಯಾಕೆಂದರೆ ಒಂದು ಸಣ್ಣ ಮಿಸ್ಟೇಕ್ ಆದರೂ ಸಹಿತ ಅದು ತೊಗೊಳ್ಳೋದಿಲ್ಲ, ಆ ಹೆಸರು ತೊಗೊಳ್ಳೋದಿಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಇಂಥ ಪ್ರಸಂಗದಾಗ ಅವ್ರು ರಿಜೆಕ್ಟ್ ಮಾಡಿ ಹಾಕಿದ್ರೆ ವಿರೋಧಿಗಳು ವಿರೋಧ ಮಾಡ್ತಾರೆ. ಈ ಎರಡರ ಮಧ್ಯದಲ್ಲಿ ವಿರೋಧ ಮತ್ತು ಆಡಳಿತ ಪಕ್ಷದ ಮಧ್ಯದಲ್ಲೇ ಒದ್ದಾಡೋಂಥ ಪ್ರಸಂಗ ಈ BLOಗಳದಂತ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದ, ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಇದು ಪ್ರೆಷರ್ ಮಾಡೇ ಮಾಡ್ತದೆ. ಇದು ತೆಗೆದ್ರೆ ಹೆಂಗೆ, ಇದು ಹೆಂಗೆ ಮಾಡಿದ್ರಿ ಪ್ರತಿಯೊಂದು ಪ್ರಶ್ನೆ ಮಾಡ್ತದೆ. ಅದೇ ಕಾಲಕ್ಕೆ BJP ವಿರೋಧ ಪಕ್ಷದ ಅವರು ಸಹಿತ ಇಂಥ ವಿಷಯದಲ್ಲಿ ಮಾಹಿರದಾರ, ಒತ್ತಡ ತುಂಬಿರ್ತಾರೆ. ಅದನ್ನು ತಮ್ಮ ಮಂದಿಯನ್ನು, ತಮ್ಮ ವೋಟರ್ಸ್ಗಳನ್ನ ಹೆಚ್ಚು ಹಾಕಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ನಡೆದದ್ದು ಎಲ್ಲ ಕಡೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೇಡದವ್ರನ್ನ ಕಟ್ ಮಾಡೋದು, ಬೇಕಾದವ್ರನ್ನ ಇಟ್ಕೊಳ್ಳುವಂಥ ಎರಡೂ ಕಡೆ ಪ್ರಯತ್ನ ನಡೆದಾಗೆ ಅದು ಗೊಂದಲ ನಡೆದ. ಇವತ್ತು ಅದರ ಒತ್ತಡಕ್ಕೆ 3 ಜನ ಪಾಪ ಟೀಚರ್ಗಳು ತೀರ್ಕೊಂಡಿದ್ದಾರೆ. ವಿಶೇಷವಾಗಿ ಕೆಲಸ ಮಾಡುವಲ್ಲ, ವಿಶೇಷವಾಗಿ ಮಂಜುಳಾ H ಅನ್ನುವಂಥವ್ರು ಕಾರ್ಯಕರ್ತೆ, ಅದು ಅಂಗನವಾಡಿ ಟೀಚರ್ ಅವರು, ಮುಂದೆ ಅದೇ ಕಡೆ ಅಮೃತರಾಜ್ ಅಂತೇಳಿ ಅನೇಕರು. ಅದಕ್ಕೆ ಇದೆಲ್ಲ ಒತ್ತಡ ಬೇಡಪ್ಪ, ಪ್ರೆಷರ್ ಬೇಡ, ಸಮಾಧಾನ ಆಗಲಿದೆಯಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಕೇಳಿ ಬರೋದಿಲ್ಲ, ವಾಸ್ತವವಾಗಿ ಅದು. ಯಾಕಂದರೆ ಎಲ್ಲ ಮತದಾರನ ಹೋಗಿ ಮುಟ್ಟೋದು, ಒಂದು ಕ್ಷೇತ್ರದ ಮತದಾರನೆಲ್ಲ ಹೋಗಿ ಮುಟ್ಟಬೇಕಾದ ಸಮಯ ಇದ್ದೇ ಇರ್ತದೆ. ನಾವು ಅನ್ಬೋದು ಅದೇನು ದೊಡ್ಡ ಕೆಲಸಕ್ಕೆ ಹೋಗ್ಬೋದು, ಮಾಡ್ಬೋದು. ಹೋದ್ಮೇಲೆ ಅಷ್ಟೇ ಅಲ್ಲ, ಅವ್ರ ಹೆಸರು ಬರ್ಕೋಬೇಕು, ಏನಾದ್ರೆ ಕೇಳಬೇಕು, ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಅದು ನೋಡಬೇಕು, ಮತ್ತು ಹಿಂದಿನ ಮತದಾರ ಪಟ್ಟಿಲಿ ಅದನ್ನು ನೋಡ್ಕೋಬೇಕಾಗ್ತದೆ. 2000 ಇಸ್ವಿಯಲ್ಲಿ ಇದ್ದಾರೆ ಇಲ್ಲೋ, ಇಲ್ಲಾಂದ್ರೆ ಅವ್ರನ್ನ ಹೆಂಗಪ್ಪ ಏನು ಪ್ರತಿಯೊಂದೆಲ್ಲ. ಅದ್ರಾಗ BJPಗೂ ತಮ್ಮ ವೋಟರ್ ಇದ್ದಪ್ಪ ಅಂದರೆ ನಮ್ಮ ಇದ್ದಾರೆ ಅವ್ರು 2000 ಅವ್ರು ಹೇಳ್ತಾರೆ. ಕಾಂಗ್ರೆಸ್ಸಿಗರು ನಮ್ಮವ್ರು ಇದ್ದಾರಪ್ಪ, ನಮ್ಮದು ಬಂದು ಅವ್ರು ಹೇಳ್ತಾರೆ. ಹೀಗಾಗಿ ಈ ಒಂದು SIR ಪ್ರಕ್ರಿಯೆ ಅದಲ್ಲ, ಇದರ ಸುಲಭವಾಗಿ ಮುಗಿಯುವಂಥದ್ದಲ್ಲ. ಈಗ ನೋಡ್ರಿ, NDAದವರು ಅಂದರೆ ನಮ್ಮ ಕುಮಾರಸ್ವಾಮಿಗಳು ಮತ್ತು ಪ್ರಹ್ಲಾದ್ ಜೋಶಿ ಅವರು, R ಅಶೋಕ್ ಅವರು, ಚಲವಾದಿ ನಾರಾಯಣರು ಇವರೆಲ್ಲ ಕರ್ಕೊಂಡು ಮನವಿ ಸಲ್ಲಿಸಿದ್ದಾರೆ. ಇನ್ನೊಮ್ಮೆ ಆಗಲಪ್ಪ ಪ್ರಕ್ರಿಯೆ ಅಂತೇಳಿ. ಅಂದ್ರೆ ಈ ಒಂದು ಮರು ಪ್ರಕ್ರಿಯೆ ಆಯ್ತಂದ್ರೆ ಸ್ವಚ್ಛ ಆಗ್ತದೆ ಅವ್ರ ತೆರೆಯಲ್ಲಿ. ಅದಕ್ಕೆ ಮತ್ತೆ ಇವರು ವಿರೋಧ ಮಾಡ್ತಾ ಇದ್ದಾರೆ. ಇವರು ಸಹಿತ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ,
ಅದರಲ್ಲೂ ನಮ್ಮ ಡಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲೇ ಓಪನ್ ಆಗಿ ಈ ಒಂದು ನಮೂನೆ ಭರ್ತಿ ಮಾಡಿದರೆ ತಪ್ಪಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಅವ್ರ ಹೆಸರು ಏನು ತೊಂದರೆ ತಪ್ಪೇನಾಗ್ತದೆ. ಇವರು ಒತ್ತು ಕೊಡ್ತಾ ಇರೋದು ಮಸೀದಿಗಳಲ್ಲೇ ಮತ್ತೆಲ್ಲ ಇವರು ಮಾಡ್ತಾ ಇದ್ದಾರೆ ಅಂತೇಳಿ ಮುಸ್ಲಿಮ್ಗಳು ಟಾರ್ಗೆಟ್ ಮಾಡಿ ಇವ್ರು ಮಾತಾಡ್ತಾ ಇದ್ದಾರೆ. ಇವರು ಕೆಲವೊಂದು ಸ್ಲಮ್ ಏರಿಯಾ ಇರ್ತಾವೆ, ಅಲ್ಲಿ ಟೀಚರ್ಗಳು ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಥಲ್ಲಿ ಹೋಗಿ ಅವ್ರನ್ನೆಲ್ಲ ಪ್ರತಿಯೊಬ್ಬರನ್ನು ಎನ್ಕ್ವೈರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರನ್ನ ಸಮೀಪದ ಒಂದು ಸ್ಕೂಲಲ್ಲೋ ಅಥವಾ ದೇವಾಲಯದಲ್ಲೋ ಮಸೀದಿಯಲ್ಲೋ ಕರೆದು ಕೇಳ್ತಾರೆ, ಏನು ತಪ್ಪು ಅದ್ರೊಳಗೆ ಎಲ್ಲರಿಗೂ ಗೊತ್ತಾಗ್ತದೆ. ಈಗ ಅವ್ರ ಮನೆಯಾಗ ಎಷ್ಟು ಜನ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತದೆ, ಏನು ತಪ್ಪಿಲ್ಲ ಅಂತ ಡಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಅವರು, ಇವ್ರ ದೃಷ್ಟಿಯಿಂದ ಇವರು ವಾದ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಾಂಗ್ಲಾದೇಶಿಯರು ಬಂದಿದ್ದಾರೆ ಎಂದು ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹಾಗಾದರೆ ಅವರು ಚುನಾವಣೆ ಗೆದ್ದಾಗ ಬಾಂಗ್ಲಾದೇಶಿಯರು ಇರಲ್ವೇ ಅಂಥೇಳಿ GC ಚಂದ್ರಶೇಖರ್ KPCC ಕಾರ್ಯಾಧ್ಯಕ್ಷರು ಕೇಳ್ತಾ ಇದ್ದಾರೆ. ಯಾಕೆ ಹಿಂದೆ ಇವ್ರು ಗೆದ್ದಾಗ ಬಾಂಗ್ಲಾದೇಶರು ಓಟ್ ಹಾಕಿಲ್ಲ ಇವ್ರಿಗೆ ಅನ್ನುವಂಥ ಮಾತು. ಅಂದರೆ ಇಬ್ಬರಲ್ಲಿಯೂ ಒಂದೊಂದು ಏನದಪ್ಪ ಅಂತಂದ್ರೆ ತಮ್ಮದ ಸತ್ಯಪ ತಮ್ಮದು ಆಗಲಿ ಅನ್ನುವಂಥ ವಾತಾವರಣದ. ಹೀಗಾಗಿ ಏನಪ್ಪ ಅಂತಂದ್ರೆ ಇದೆಲ್ಲನೂ ಈ ಸಂದರ್ಭದಲ್ಲೇ ಇದೆಲ್ಲನೂ ಇವತ್ತು ಗೊಂದಲ ನಡೆಸುವಂಥ ಪ್ರಸಂಗಗಳು ಹೆಚ್ಚಾಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಈ ಒಂದು SIR ಈ ಎಲ್ಲರೂ ಕಣ್ಣಲ್ಲಿ ಒಂದು ತೊಂದರೆ ಕೊಡುವಂಥ ವಿಷಯ ಆಗಿದೆ. ಈ ದೃಷ್ಟಿ ಇಟ್ಕೊಂಡು ಸಹಜವಾಗಿ ಅವರಿಗೆ ಸಮಯ ಹೆಚ್ಚಿಕೊಡ್ರಿ. ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂತಂದ್ರೆ ಇವಕ್ಕೆ ಸಹಾಯಕ್ಕೆ ಸರ್ಕಾರ ಅಲ್ಲೆಲ್ಲೇ ಮಾಡಲಿ. ಇವ್ರಿಗೆ ಅವ್ರು ಪ್ರತಿಯೊಬ್ಬರು ಕರೆದ ಕೇಳಿಕೊಂಡು ನೋಡುವಂಥದ್ದಾಗಲಿ, ಗಡಿಬಿಡಿ ಬೇಡ ಅನ್ನುವಂಥ ಮಾತನ್ನು ಈ ನಾಗರಿಕ ಮತ ಕಾವಲು ಸಮಿತಿ, ಅದರಲ್ಲೂ ಮುಖ್ಯವಾಗಿ ಎದ್ದೇಳು ಕರ್ನಾಟಕ ಸಂಘಟನೆ ಶ್ರೀಧರ್ ಅವರು ಹೇಳ್ತಾ ಇದ್ದಾರೆ. SIR ಪ್ರಕ್ರಿಯೆಗೆ ಕನಿಷ್ಠ ಆಲೋಚನೆ ತೆಗೆದುಕೊಳ್ಳಬೇಕು. ದೋಷಪೂರಿತ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಸಾಫ್ಟ್ವೇರ್ ಬಳಸಬಾರದು. ಬಹಿರಂಗವಾಗಿ ಮುಕ್ತವಾಗಿ ಪ್ರಕ್ರಿಯೆ ನಡೆಯಬೇಕೆಂಬ ವೇದಿಕೆಯ ಹಕ್ಕೊತ್ತಾಯಗಳನ್ನು ಆಯೋಗವು ಪುರಸ್ಕರಿಸಿಲ್ಲ. ಒಪ್ಪನಾಗಿ ಮಾಡಲಿ, ಅದನ್ನು ಮುಚ್ಚಾಗಿ ಮಾಡ್ತೀರಪ್ಪ, ಒಪ್ಪನಾಗಿ ಕೂತ್ ಮಾಡೋದು ಬೆಸ್ಟ್ ಅಂತ ಇವರು ಅದು ಮಾಡ್ತಾಯಿದ್ದಾರೆ. ಇದ್ರಲ್ಲಿ ಸತ್ಯ ಅನ್ನಿಸ್ತದೆ. ಯಾಕಂತಂದ್ರೆ ಒಂದು ಮನೆ ಇರ್ತದಪ್ಪ, ಆ ಮನೆಯಾಗ ಯಾರು ಅದಾರ ಏನಿಲ್ಲ, ಮನೆಯವ್ರು ಗೊತ್ತಿದ್ದೇ ಇರ್ತದೆ. ಅವ್ರ ಕಾರ್ಯ ಸರಿ ತೊಗೊಂಡು ಮಾತಾಡಿದರೆ ಓಣೆನವ್ರು ಸಾಕ್ಷಿ ಆಗ್ತಾರೆ, ಹೌದಪ್ಪ ಇಲ್ಲಿದ್ದರು ಅಂತೇಳಿ. ಅದು ಮತ್ತೆಲ್ಲ ಹೋಗಿದ್ರೆ ಅವ್ರು ಹೇಳ್ತಾರೆ, ಓಣೆನವ್ರಿಗೆ ಗೊತ್ತಿರ್ತದೆ. ಅಂದ್ರೆ ಕೇವಲ ಇಲ್ಲೇ ಮುಚ್ಚು ಮರಿ ಮಾಡಿದಂಗೆ, ಅದನ್ನು ಮುಚ್ಚಿಟ್ಟಂಗೆ, ಸೆಕೆಂಡ್ ಹೈಡ್ ಮಾಡಿದಂಗೆ ಇವು ದೋಷಗಳು ಹೆಚ್ಚಾಗ್ತಾವ. ಇವತ್ತು ಮುಸ್ಲಿಮರು ತಮ್ಮ ಜನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ, ಹಿಂದೂಗಳು ತಮ್ಮ ಜನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಗುಪ್ತ ಏನು ನಡೀತಪ್ಪ ಅಂತಂದ್ರೆ ಇದು ಸರಿ ಅಲ್ಲ ಅನ್ನೋಂಥ ಮಾತು. ಅಂದ್ರೆ ಮನೆಗೆ ಹೋಗಲಿ, ಜೊತೆಗೆ ಅಲ್ಲಲ್ಲೇ ತೆಗೆದುಕೊಂಡ್ರು ಸಹಿತ ಈ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಮತ್ತೊಂದು ಯಾವುದಾದ್ರು ಸಾರ್ವಜನಿಕ ಕೇಂದ್ರ ಆಗಿರ್ಬೋದು, ಅಲ್ಲಿ ಗುಂಪಿನಲ್ಲಿ ಅವ್ರನ್ನ ಕರೆಸಿ ಒಬ್ಬೊಬ್ಬರನ್ನ ಕರ್ಕೊಂಡು ಮಾಡಿ ಪೂರ್ಣ ಅನಾಲಿಸಿಸ್ ಮಾಡ್ಕೊಂಡು ಅಲ್ಲಿ ತೊಗೊಂಡು ತಪ್ಪಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಎಲ್ಲರಿಗೂ ಮನೆಗಳು ಸಿಕ್ಕಿಲ್ಲ. ಎಷ್ಟೋ ಜನ ಬಾಡಿಗೆ ಮನೇಲಿ ಇರ್ತಾರೆ, ಮತ್ತೊಂದಲ್ಲೇ ಇರ್ತಾರೆ, ಅಥವಾ ಕೆಲವೊಂದು ಸ್ಲಮ್ ಏರಿಯಾಗಳಲ್ಲಿ ಹೋಗ್ಲಿಕ್ಕೆ ಈ ಟೀಚರ್ಗಳಿಗೆ ಆಗುವುದಿಲ್ಲ, ಅಥವಾ BLOಗಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಮಾಡಿ ಅನ್ನೋಂಥ ವಿಚಾರವನ್ನು ಡಿ ಕೆ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಇವರು ನಾಗರಿಕ ಮತ ಕಾವಲು ಸಮಿತಿ ಅವರು ಸಹಿತ ಇದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲೇ ಇದೊಂದು ಗೋಜಲು ಮನೆಗೆ ಹೋಗ್ಬೇಕಾಗಿದ್ದು, ಅವ್ರನ್ನ ಕೇಳಬೇಕಾಗಿದ್ದು, ಇದ್ರೆ ಇಲ್ಲೊಂದು ಮಾಡ್ಬೇಕು, ಅದು ಸರಿನಾ. ಆದರೆ ಸಾರ್ವಜನಿಕರಿಗೆ ತೊಗೊಂಡ್ರೆ ಏನು ತಪ್ಪಿಲ್ಲ, ಅದು ಗೊತ್ತಾಗ್ತದೆ ಕ್ಲಿಯರ್ ಆಗಿ ಅನ್ನುವಂಥ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಹೀಗಾಗಿ SIR ಪೂರ್ಣ ಪ್ರಮಾಣ ಮುಗಿಯುವವರೆಗೆ ಈಗ ನೋಡ್ರಿ ಕೆಲವೊಂದು ಫಾರ್ಮ್ ಕೊಟ್ಟು ಮತ್ತೊಂದು ಫಾರ್ಮ್ ಓದ್ದಾರ ನಮೂನಿಯನ್ನು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಒಂದು ಕೊಟ್ಟು ಸೈ ಮಾಡಿಸಿ ತೊಗೊಂಡು ಹೋಗಿದ್ದಾರೆ, ಅವರು ತುಂಬಿಕೊಳ್ತಾ ಇದ್ದಾರೆ ಅಂತ ಒಂದು ವಿರೋಧಗಳು ವ್ಯಕ್ತ ಆಯಿತು. ಒಟ್ಟಾರೆಯಾಗಿ ಈ ಎಲ್ಲ ಮೂಮೆಂಟ್ ಏನಪ್ಪ ಅಂತಂದ್ರೆ SIRದು ಹೌದು, ಇಲ್ಲಿ ಸತ್ತವರು, ಇಲ್ಲಿ ಇಲ್ಲದವರು, ಅಲ್ಲದವ್ರು ಯಾರಾದ್ರೆ ಅವ್ರು ಕಡಿಮೆ ಮಾಡಲಿ, ಹೊಸದಾಗಿ ಬಂದವ್ರನ್ನ ಸೇರಿಸಲಿ, ಅದು ಸರಳವಾಗಿ ಆಗಲಿ, ಭಾಳ ಗೊಂದಲ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಯಾರ್ಯಾರು ಯಾವ ಸಂದರ್ಭದಲ್ಲಿ ಯಾರಿಗೆ ಮತ ಹಾಕ್ತಾರೋ ಆ ಸಂದರ್ಭ ಬಿಟ್ಟಂಥ ವಿಷಯ ಆಗ್ತದೆ. ಅದಕ್ಕೆ ಆದಷ್ಟು ಮುಸಲ್ಮಾನರನ್ನು ಮತದಾರನಾಗಿ ಮಾಡುವಂಥ ಪ್ರಕ್ರಿಯೆ ತಡೆಯುವಲ್ಲೇ ಈ ನಮ್ಮ BJP ಮತ್ತು JDS ಅವ್ರು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ಇವ್ರು ಕಾಂಗ್ರೆಸ್ ಅವರು ತಮ್ಮ ಮುಸ್ಲಿಮಾನರ ಹೋಟೆಲ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಇವೆಲ್ಲರೂ ಬಿಟ್ಟು ಸಹಜವಾಗಿ ಯಾರಿದ್ದಾರೆ ಅವ್ರು ಮಾಡೋದು ಯೋಗ್ಯ ಅನ್ನೋದು ಎಲ್ಲರ ಅಭಿಪ್ರಾಯ. ಅದರಲ್ಲೂ ಮುಖ್ಯವಾಗಿ ಈ ನ್ಯೂಟ್ರಲ್ ಆಗಿದ್ದಂಥವ್ರು ಹಿಂಗೆ ಇರಲಿ ಅಂತಾರೆ, ಆದರೆ ಅವ್ರನ್ನ ಒಪ್ಪುವುದಿಲ್ಲ. ಅವ್ರ ವಿಚಾರವಾದಿಗಳಪ್ಪ ಅವರು ಎಲ್ಲರೂ ತಮಗೆ ಬೇಕಾದ್ರೂ ಮಾಡ್ಕೊಳ್ತಾರೆ ಅನ್ನೋಂಥ ವಾದನೂ ಮಾಡ್ತಾರೆ. ಒಟ್ಟಾರೆಯಾಗಿದು ಈ SIR ಮಾತ್ರ ಪ್ರಕ್ರಿಯೆ ಇವತ್ತಿನ ಮಟ್ಟಿಗೆ ಗೊಂದಲ ಅಷ್ಟೇ ಅಲ್ಲ, ಅದು ಸಹಜವಾಗಿ ಎಲ್ಲರಿಗೂ ಒಂದು ಚಿಂತನೆಗೆ ಹಚ್ಚುವಂಥದ್ದು ಮತ್ತು ಮೇಲಾಗಿ ಇವು ಪ್ರಾಮಾಣಿಕವಾಗಿ ನಡೀಲಿ ಅನ್ನುವಂಥ ಒತ್ತಡ ಎಲ್ಲರಿಂದೂ ಆಗೋದ್ರಿಂದ ಕೆಲವು ಪ್ರಾಮಾಣಿಕ ಕೆಲಸಗಳು
ಅಥವಾ ಅಪ್ರಮಾಣಿಕ ವ್ಯಕ್ತಿವಾದ ಸೇರೋ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಒಳ ನುಸುಳುಕೋರಂತೆ ಅವರು ಹೋಗಲೇಬೇಕು ವಿದೇಶಿಯರು, ಅಷ್ಟು ಸತ್ಯದ. ಜೊತೆಗೆ ಅದನ್ನು ನೀವು ಮನೆಯಲ್ಲಿ ಮಾಡ್ತಿರೋ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮಾಡ್ತಿರೋ ಮಾಡಿ ಸಾರ್ವಜನಿಕವಾಗಿ ಮಾಡೋದು ಹೆಚ್ಚು ಈ ಕೆಲವೊಂದು ವಾದ ಮಾಡ್ತಾಯಿದ್ದಾರೆ. ಒಟ್ಟಲ್ಲಿ ತಮಗೆ ಎಲ್ಲಿ ಅನಿಸೋದು ಮಾತಾಡಿದ್ದಾರೆ, ಅದ್ರ ಪ್ರಾಮಾಣಿಕವಾಗಿ ನಡೀಲಿ ಅನ್ನೋದು ಎಲ್ಲರೂ ಒತ್ತಾಯ. ಅದೇನಾಗ್ತದೆ ನೋಡೋಣ ಮುಂದೆ ಅಂದ್ರೆ ಮತ್ತೆ ಏನು ಟರ್ನ್ ಪಡಿತದೆ ಅಂತೇಳಿ. ಒಟ್ಟಿನಲ್ಲಿ SIR ಈ ಪ್ರಕ್ರಿಯೆ ಎಷ್ಟು ಜನರನ್ನು ಈ ಮತ ಹಕ್ಕಿನಂತ ಬದಿಲು ಸೇರಿಸ್ತದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗೋದು ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. ಹೆಚ್ಚು ನ್ಯೂಸ್ ಅರ್ಧ ದೇಶದ ಸತ್ತ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.